ಇನ್ನು ಮುಡಾ ಅಕ್ರಮದ ಕೇಸ್ ತನಿಖೆಯ ಸಂದರ್ಭದಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಆರೋಪಿಸಲಾಗಿದೆ. ಲೋಕಾಯುಕ್ತ ಅಧಿಕಾರಿಯ ಮೂಲಕ ಕೋಟ್ಯಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿರುವ ಆರೋಪ ಕೇಳಿ ಬಂದಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಈ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ದೂರನ್ನ ಸಲ್ಲಿಸಿದ್ದಾರೆ. ಹಣವನ್ನ ಪಡೆದು ಲೋಕಾಯುಕ್ತ ಅಧಿಕಾರಿಗಳಿಂದ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಮುಡಾ ಹಗರಣದ ಆರೋಪಿ ನಟೇಶ್ರಿಂದ 4,35 ಲಕ್ಷ ರೂಪಾಯಿ ಲಂಚವನ್ನ ಪಡ್ಕೊಂಡಿದ್ದಾರೆ. ಆರೋಪವನ್ನ ಮಾಡಿದ್ದಾರೆ. ಈ ರೀತಿಯಾಗಿ BNSS ಸೆಕ್ಷನ್ 175(3) ಅಡಿಯಲ್ಲಿ ಜನಪ್ರತಿನಿಧಿ ಕೋರ್ಟ್ಗೆ ಸ್ನೇಹಮಯಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದುಡ್ಡನ್ನು ಪಡೆದ ಲೋಕಾಯುಕ್ತ ಅಧಿಕಾರಿಯಿಂದ ನಟೇಶ್ಗೆ ಕ್ಲೀನ್ ಚಿಟ್ ಕೊಡಲಾಗಿದೆ. ದಾಖಲೆ ಸಮೇತ ಜನಪ್ರತಿನಿಧಿ ಕೋರ್ಟ್ಗೆ ಸ್ನೇಹಮಯಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆಯನ್ನು ಫೆಬ್ರವರಿ 20ನೇ ತಾರೀಕಿಗೆ ಜನಪ್ರತಿನಿಧಿಗಳ ಕೋರ್ಟ್ ಈಗ ಮುಂದೂಡಿಕೆ ಮಾಡಿದೆ. ಸ್ನೇಹಮಯಿ ಕೃಷ್ಣ ಅವರು ಇದೀಗ ಮತ್ತೊಂದು ದೂರನ್ನ ಜನಪ್ರತಿನಿಧಿಗಳ ವಿಷಯ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥದ್ದು. ಹಾಗಾದ್ರೆ ಆ ದೂರು ಏನಾದರೂ ಕುರಿತು ಅನ್ನೋದ್ರ ಕುರಿತು ಅವರ ಬಳಿಯೇ ಮಾತನಾಡೋಣ. ಸರ್, ಇದೀಗ ಹೊಸ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು ಆರೋಪ ಇದು ಅಂತ? ಸರ್, ಏನು ಮೂಢ ಪ್ರಕರಣ ತನಿಖೆಯನ್ನು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅವರು ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದಂಥ DB ನಟೇಶ್ ಅವರಿಂದ ಸುಮಾರು 4,35 ಲಕ್ಷ ರೂಪಾಯಿಯಷ್ಟು ಹಣವನ್ನು ಪಡೆದು ಈ ಪ್ರಕರಣದಲ್ಲಿ ಬಿ ಅಂತಿಮ ವರದಿ ಸಲ್ಲಿಸಿದ್ದಾರೆ. ಅದರ 1ರಿಂದ 4ನೇ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ. ಮತ್ತು DB ನಟೇಶ್ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಅದೇ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದಂಥ ದಿನೇಶ್ ಕುಮಾರ್ನ ಈಗಾಗಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅವ್ರ ವಿರುದ್ಧ ದೋಷಾರೋಪ ಪಟ್ಟಿ ಕೂಡ ಸಲ್ಲಿಸಿದರು. ಆದರೆ ನಟೇಶ್ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಸೊ 2024 ಅಕ್ಟೋಬರ್ 1ನೇ ತಾರೀಕು ಅಂದರೆ ನಟೇಶ್ ವಿರುದ್ಧ ತನಿಖೆ ನಡೆಸೋದಕ್ಕೆ ಸೆಕ್ಷನ್ 17(a) ಪ್ರಕಾರ ಅನುಮತಿಯನ್ನು ಕೋರಿ ಪತ್ರವನ್ನು ಕೂಡ ಬರೆದಿರು. ಆದರೆ ಆ ನಂತರದಲ್ಲಿ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಸೊ ಇವೆಲ್ಲವನ್ನು ಗಮನಿಸಿದಾಗ ಮತ್ತು ಈಗ ನನಗೇನು ದೊರೆತಿದೆ ದಾಖಲಾತಿ, ಆ ದಾಖಲಾತಿ ಸ್ಪಷ್ಟವಾಗಿ ನಟೇಶ್ ಅವರೇ ಬರೆದಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಅಂದರೆ ಏನು ಲೋಕಾಯುಕ್ತರಿಗೆ 4,35 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಆ ವಿವರವನ್ನು ಸ್ವತಃ ನಟೇಶ್ ಅವರೇ ತಮ್ಮ ಕೈ ಬರವಣಿಗೆಯಲ್ಲಿ ಬರೆದಿದ್ದಾರೆ ಅನ್ನೋದು ದಾಖಲೆ ಸಿಕ್ಕಿದೆ. ಆ ದಾಖಲೆಯನ್ನು ಆಧರಿಸಿ ಮತ್ತು ಇತರ ಮಾಹಿತಿಗಳನ್ನು ಆಧರಿಸಿ ಇವತ್ತು ಮಾನ್ಯ ಜನಪ್ರಿಯ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇದ್ರ ಬಗ್ಗೆ ನಿಮ್ಮ ನೇತೃತ್ವದ ಒಂದು ತನಿಖೆ ಮಾಡಿಸಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಈಗ ಮನವಿಗೆ ಸ್ಪಂದಿಸಿದ್ದಾರಾ ಹೆಂಗೆ ಸರ್? ಹೌದು ಸರ್, ಮಾನ್ಯ ನ್ಯಾಯಾಲಯ ಮನವಿಗೆ ಸ್ಪಂದಿಸಿ ವಿಚಾರಣಾ ದಿನಾಂಕವನ್ನು 20ನೇ ತಾರೀಕಿಗೆ ಮುಂದೂಡಿದ್ದಾರೆ. ಸೊ ಅಷ್ಟೊಳ ಏನಾದರೂ ತಕರಾರು ಅರ್ಜಿ ಸಲ್ಲಿಸ್ಬೋದು ಕೂಡ ಹೇಳಿದ್ದಾರೆ. 20ನೇ ತಾರೀಕು ಬಹುಶಃ ಒಂದು ಆದೇಶವನ್ನು ಮಾಡಬಹುದು ಅಂದ್ಕೊಂಡು ಭರವಸೆ. ಸರ್, ಈ ಹಣ ಪಡೆದಂಥ ಅಧಿಕಾರಿ ಯಾರು, ಇದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ತಮಗೆ? ಅದ್ರ ಬಗ್ಗೆ ಏನಾದರೂ ದಾಖಲಾತಿಗಳಿದೆಯಾ ಅಂತ? ಸರ್, ಲೋಕಾಯುಕ್ತದಲ್ಲಿ ಉಪ ಪೊಲೀಸ್ ಅಧೀಕ್ಷಕರಾದಂಥ ವೆಂಕಟೇಶ್ ಅವರು ಮೈಸೂರಿನ ಕಂಠೀರವ ನರಸಿಂಹರಾಜ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಈ ಮಾತುಕತೆ ನಡೆಸಿ ಅಲ್ಲಿ ಹಣವನ್ನು ಪಡೆದಿರೋಂಥ ಮಾಹಿತಿ ಇದೆ. ಆ ಒಂದು ಮಾಹಿತಿ ಕೂಡ ನಾನು ಸಲ್ಲಿಸಿದ್ದೀನಿ. ಈಗ ಮುಂದೆ ಏನಾಗ್ಬೋದು ಸರ್ ಅಂತ? ಸರ್, ಅದೇ ತನಿಖೆ ನಡೆದು ಈ ಹಣ ಪಡೆದ್ರೆ ಸಾಬೀತಾಯ್ತು ಅಂದರೆ ತನಿಖಾಧಿಕಾರಿ ಶಿಕ್ಷೆ ಆಗುತ್ತೆ, ಹಣ ಕೊಟ್ಟರು ಶಿಕ್ಷೆ ಆಗುತ್ತೆ. ಮತ್ತು ಏನು ಈಗ ಬಿ ಅಂತಿಮ ವರದಿ ಸಲ್ಲಿಸಿದ್ರೆ ಅದ್ರ ಬಗ್ಗೆ ಮತ್ತೊಂದು ರೀತಿ ತನಿಖೆ ನಡೆಸುವಂಥ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.